ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ಲಾಂಗ್ ಟೈಮ್ ಆದಮೇಲೆ ಲಾಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಯಾವಾಗಲೂ ಅಂದ್ಕೊತೀನಿ ವೀಡಿಯೋಸ್ನ ಮಾಡ್ಕೊಳ್ಬೇಕು, ವ್ಲಾಗ್ನ ಹಾಕೋಣ ರೆಗ್ಯುಲರ್ ಆಗಿ ಅಂತ. ಆದರೆ ನಾರ್ಮಲಾಗಿ ಏನು ಕಂಟೆಂಟ್ ಇಲ್ಲದೆ ವಿಡಿಯೋ ಮಾಡೋದು ಬೇಡ ಅಂತ ನಾನೇ ಸುಮ್ಮನಾಗ್ತೀನಿ. ಸೊ ಇವತ್ತು ನನ್ನ ಹೇರ್ ಕಟ್ ಮಾಡ್ಕೊಳೋ ವೀಡಿಯೋನ ಹಾಕ್ತಾಯಿದ್ದೀನಿ. ಸೊ ಹೇರ್ ಕಟ್ ಅಂದರೆ ನಾನೇ ಮನೆಯಲ್ಲೇ ಹೇರ್ನ ಕಟ್ ಮಾಡ್ತಾಯಿದ್ದೀನಿ. ತುಂಬ ದಿನಗಳಿಂದ ಅಂದ್ಕೊತಾ ಇದ್ದೆ ಸ್ವಲ್ಪ ಹೇರ್ನ ಕಟ್ ಮಾಡಬೇಕು ಅಂತ. ಯಾಕಂದರೆ ಅದು ಉದ್ದ ಗಿಡ್ಡ ತುಂಬ ತೆಳುವಾಗಿದೆ ಮತ್ತು ಹೇರ್ ಗ್ರೋತ್ ಆಗಿದೆ ಆ್ಯಂಡ್ ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಸೊ ಲೈಫಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ ಅಂತ ಇದನ್ನು ನಾನು ಹೇಗೆ ಈಗ ಹೇರ್ ಕಟ್ ಮಾಡ್ತಾಯಿದ್ದೀನಿ ಅಂತಂದರೆ, ಫುಲ್ ಎಲ್ಲ ಹೇರ್ಸ್ನ ನೀಟಾಗಿ ಕೋಮ್ ಮಾಡಿಕೊಂಡು ಒಂದು ಟ್ಯಾಗ್ ಮಾಡಿ ಅದು ಕಟ್ ಮಾಡಿದ್ರೆ ಲೇಯರ್ ಥರ ಕಟ್ ಬರುತ್ತೆ ಅಂತ ವೀಡಿಯೋಸ್ಗಳಲ್ಲಿ ನೋಡಿದೆ. ಸೊ ನನಗೆ ಲೇಯರ್ ಕಟ್ಟೆಲ್ಲ ಏನು ಬೇಡ, ನನ್ನ ಹೇರ್ಸಿಗೆ ಲೇಯರ್ ಕಟ್ ಅವೆಲ್ಲ ಸೂಟ್ ಆಗೋಲ್ಲ. ಸೊ ಸ್ಟ್ರೈಟ್ ಕಟ್ ಆದರೆ ಓಕೆ. ಆ್ಯಂಡ್ ಇನ್ನೊಂದು, ಇವತ್ತು ಅಮಾವಾಸ್ಯೆ. ಸೊ ನಮ್ಮಮ್ಮ ಯಾವಾಗಲೂ ಅಮಾವಾಸ್ಯೆ ದಿನ ಯಾರ ಕೂದಲು ತುಂಬ ಚೆನ್ನಾಗಿರುತ್ತಲ್ಲ ಅವ್ರ ಕೈಲಿ ಕಟ್ ಮಾಡಿಸ್ಕೊಂಡ್ರೆ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ನಾನು ನಮ್ಮ ಅಕ್ಕನ ಹತ್ರ ಕಟ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸ್ವಲ್ಪ ಈ ಥರ ಟ್ರೈ ಮಾಡೋಣ ಅಂತ ಇಲ್ಲಿ ಸರ್ಕಸ್ ಮಾಡ್ತಾಯಿದ್ದೀನಿ. ಈ ರೀತಿ ಫುಲ್ ಹಾಕ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡ್ರೆ ಅದು ಲೇಯರ್ ಥರ ಬರುತ್ತೆ. ಫಸ್ಟ್ ಇಷ್ಟು ಕಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಲ ಸ್ವಲ್ಪ ಶಾರ್ಟೇ ಮಾಡ್ಕೊಳ್ಬೇಕು, ಯಾಕಂದರೆ ನನಗೆ ಎಲ್ಲರೂ ಆ ಥರ ಈ ಥರ ಹೇರ್ ಕಟ್ ಮಾಡ್ತಾರೆ. ನನ್ನ ಹೇರ್ಸಿಗೆ ಅದೆಲ್ಲ ಏನೂ ಬರೋದಿಲ್ಲ. ಸೊ ಸ್ಟ್ರೈಟ್ನಿಂಗ್ ಅಲ್ವಾ, ಸೊ ಅದು ಹೆಂಗೆ ಉದ್ದ ಗಿಡ್ಡ ಇರುತ್ತಲ್ವ ಅದೇ ಥರನೇ ನಾರ್ಮಲಾಗಿ ಮಾಡ್ಕೊಳ್ಳೋದು. ಸೊ ಈ ಸಲ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಳ್ಳೋಣ. ಇದು ಉದ್ದನೂ ಇಲ್ಲ, ಈ ಕಡೆ ಗಿಡ್ಡನೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಉದ್ದ ಬೆಳೀತಾ ಇದೆ, ಬೆಳೆಯೋ ಕೂದಲೆಲ್ಲ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ಎಷ್ಟಿದೆಯೋ ಅಷ್ಟೇ ಇರುತ್ತೆ ನಾರ್ಮಲಾಗಿ ಯೂಶ್ವಲಿ. ಸೊ ಇನ್ನೊಂದು ಏನಂದರೆ, ನಮ್ಮದು ಹೇರ್ ಕಟ್ಟಿಂದ ನಮ್ಮ ಲೈಫ್ ಒಂಥರ ಚೇಂಜಸ್ಸು, ಹೊಸ ಹುರುಪು ಅನ್ನೋದು ಸಿಗುತ್ತಂತೆ. ಸೊ ಯಾರೇ ಒಂದು ಹೊಸದಾಗಿ ಲೈಫ್ನ ಲೀಡ್ ಮಾಡಬೇಕು, ಹಳೆದನ್ನು ಮರೆತು ಮೂವ್ ಆನ್ ಆಗಬೇಕು ಅನ್ನೋರೆಲ್ಲ ಹೇರ್ ಕಟ್ ಮಾಡಿಸಿ ಮೂವ್ ಆನ್ ಆಗ್ತಾರೆ ಅಂತ ನಾನು ಕೆಲವೊಂದು ವೀಡಿಯೋಸ್ಗಳಲ್ಲಿ ನೋಡಿದ್ದೆ. ಫಾರ್ ಎಕ್ಸಾಂಪಲ್ ಬಂದು ಸಮಂತ ಅವ್ರ ಲೈಫಲ್ಲಿ ಆಗಿರೋ ಘಟನೆಗಳನ್ನ ಮರೆತು ನೆಕ್ಸ್ಟ್ ಮೂವ್ ಆನ್ ಆಗೋಕ್ಕೆ ಅವ್ರು ಹೇರ್ ಕಟ್ ಮಾಡಿದರು ಅಂತ. ಸೊ ನಾನು ಕಟ್ ಮಾಡ್ಕೊಂಡ್ಮೇಲೆ ಈ ಥರ ಆಯ್ತದು ಸರಿಯಾಗಿಲ್ಲ ಅಂತ ಮತ್ತೆ ಕೆಳಗಡೆ ಹೋಗಿ ಅಕ್ಕನ ಹತ್ರ ಕಟ್ ಮಾಡಿಸ್ಕೊಂಡು ಬಂದೆ. ಸೊ ಇದು ಲೆವೆಲ್ ಆಗಿ ಬಂದಿದೆ. ಹಿಂದಿನ ದಿನ ನಾನು ಜಡೆ ಹಾಕಿದ್ದೆ, ಅದಕ್ಕೆ ಡೊಂಕ ಪಂಕ ಆಗಿದೆ. ಈಗ ಬೇಗ ಹೋಗಿ ಹೇರ್ ವಾಶ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಬರಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂತ. ಈ ಸ್ಯಾರಿನ ತುಂಬ ವರ್ಷಗಳೇ ಆಯಿತು ಹಾಕ್ಕೊಂಡೇ ಇಲ್ಲ. ನೋಡೋಕ್ಕೆ ತುಂಬ ಚೆನ್ನಾಗಿದೆ, ವಿಡಿಯೋದಲ್ಲಂತೂ ಸಖತ್ ಲುಕ್ ಕೊಡ್ತಾ ಇದೆ. ಸ್ವಲ್ಪ ದಪ್ಪ ಆಗಿರೋದ್ರಿಂದ ಈ ಬ್ಲೌಸ್ ನನಗೆ ಸರಿಯಾಗಿ ಆಗ್ತಾ ಇರಲಿಲ್ಲ, ಹಾಗಾಗಿ ಬಿಟ್ಟಿದ್ದೆ. ಇವಾಗ ಸ್ವಲ್ಪ ಬಾಡಿ ಡೌನ್ ಮಾಡ್ಕೊಂಡಿದ್ದೀನಿ. ಸೊ ಬ್ಲೌಸ್ ಕರೆಕ್ಟಾಗಿ ಆಗುತ್ತೆ. ಬ್ಲೌಸ್ಗಳನ್ನ ಹೊಲಿಗೆ ಬಿಚ್ಚಿ ಹಾಕೋಕ್ಕೆ ಬೇಜಾರು ಅಂತ ನಾನು ಎಷ್ಟೊಂದು ಸೀರೆಗಳನ್ನ ಹಾಕ್ಕೊಂಡೇ ಇಲ್ಲ, ಅದೆಲ್ಲ ಹಾಗೆ ಇದೆ. ಸೊ ಈ ಸೀರೆ ಉಟ್ಕೊಂಡ್ಮೇಲೆ ಅನಿಸ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಇಷ್ಟು ದಿನ ನಾನು ಇದನ್ನು ಹಾಕ್ಕೊಂಡೇ ಇಲ್ಲಲ್ಲ ಅಂತ. ಸೊ ಇವಾಗ ಬೇಗ ಫೇಸಿಗೆ ಮೇಕಪ್ನ ಮಾಡ್ಕೊತಾ ಇದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಮತ್ತು ಪೌಡ್ರನ್ನ ಹಾಕ್ಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಐಲೈನರು ಹಣೆಗೆ ಹಚ್ಕೊಂಡು, ಕುಂಕುಮ ಹಚ್ಕೊಂಡ್ರೆ ಆಯಿತು. ಸೊ ನನ್ನ ಈ ಲಿಪ್ಸ್ಟಿಕ್ ಶೇಡ್ ಬಂದು ಕ್ರಿಸ್ಪಿ ವೈನು 925 ಲ್ಯಾಕ್ಮಿ ಕಂಪ್ನಿದು. ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಇದನ್ನು ನಾನು ತೆಗಿಬೇಕು ಅಂದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ತೆಗೆದು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಲೈನರ್ ಹಾಕ್ಕೊಳೋದು ನನಗೆ ವಿಡಿಯೋ ಮಾಡ್ಕೊತ ಲೈನರ್ ಹಾಕ್ಕೊಳಕ್ಕೆ ಬರೋಲ್ಲ ಕ್ಯಾಮ್ರಾ ನೋಡಿಕೊಂಡು. ಸೊ ನೆಕ್ಸ್ಟು ಕೆಳಗೆಲ್ಲ ಕನ್ನಡಿಯಲ್ಲಿ ಹಾಕ್ಕೊಂಡು ಬಂದೆ. ಇವಾಗ ಬಿಂದಿ ಇಟ್ಟು ಕುಂಕುಮ ಹಚ್ಕೊತೀನಿ. ಕೂದಲು ಕಟ್ ಮಾಡಿದ್ವಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಅಷ್ಟೊಂದೇನು ಅಂದರೆ ಒಳಗೆ ತುಂಬ ದಪ್ಪ ಇದೆ. ಇವಾಗ ಹೇರ್ ವಾಶ್ ಆಗಿರೋದ್ರೆ ತೆಳ್ಳಗಾಗಿದೆ ಅಂತ ಕಾಣಿಸ್ತಾ ಇದೆ. ಬಟ್ ಅದು ಈಚ ಪಚ್ಚ ಥರನೇ ಅನ್ನಿಸ್ತಾ ಇದೆ, ಅಷ್ಟು ಕ್ಲಿಯರಾಗಿಲ್ಲ. ಹೇರ್ ಕ್ಲೀನಾಗಿ ಡ್ರೈ ಆದಮೇಲೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅಂದ್ಕೊತೀನಿ. ಇವಾಗ ಪೂಜೆನ ಮಾಡಬೇಕು. ಅಮಾವಾಸ್ಯೆ ಆಗಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಪೂಜೆನ ಮಾಡಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಮ್ಮೂರ ದೇವಸ್ಥಾನದಲ್ಲಿ ಅಮಾವಾಸ್ಯೆಗೆ ತುಂಬಾ ವಿಶೇಷವಾಗಿ ಪೂಜೆನ ಮಾಡ್ತಾರೆ. ಹಾಗೆ ಮೊಸರು ಬುತ್ತಿ ಮತ್ತು ಪ್ರಸಾದನ ಕೊಡ್ತಾರೆ. ಆ್ಯಂಡ್ ಪ್ರತಿ ತಿಂಗಳು ಎಲ್ಲರೂ ಹೋಗ್ತಾರೆ, ನಾವು ಹೋಗೋಣ ಅಂತ ಹೋಗೋಕ್ಕೆ ಆಗಲ್ಲ. ಈ ತಿಂಗಳು ಯಾಕೋ ಹೊರಟಿದ್ದೀವಿ. ಸೊ ಬೇಗ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು. ಹಾಗೆ ಅಮಾವಾಸ್ಯೆ ದಿನ ನಾವು ಒಂದು ನಿಂಬೆಹಣ್ಣನ್ನು ಬಾಗಿಲಿಗೆ ನಿವಾಳಿಸ್ಬಿಟ್ಟು ಅದನ್ನು ಕೊಯ್ದು ಅರಿಶಿನ ಕುಂಕುಮ ಹಚ್ಚಿ ಆ ಕಡೆ ಈ ಕಡೆ ಇಟ್ಟರೆ ಒಂಥರ ಒಳ್ಳೆಯದು, ಮನೆಗೆ ಒಂದು ಒಳ್ಳೆ ವೈಬ್ ಬರುತ್ತೆ. ಮತ್ತು ಏನೇ ಒಂದು ಕೆಟ್ಟ ಶಕ್ತಿಗಳಾಗಲಿ ಮನೆ ಒಳಗೆ ಬರಲ್ಲ ಅಂತ ಅದೊಂದು ಸಂಪ್ರದಾಯ. ಸೊ ಅದಕ್ಕೋಸ್ಕರ ಹಂಗೆ ಮಾಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ. ಅರಿಶಿನ ಕುಂಕುಮ ಬೆಳಗ್ಗೆನೇ ಹಚ್ಚಿದ್ದೆ.
ನೆಲ ಒರೆಸ್ಬೇಕಾದ್ರೆ ಅದನ್ನು ನೀಟಾಗಿ ಒರೆಸಿ ಇವಾಗ ಮತ್ತೊಂದು ಸಲ ಹಚ್ತಾ ಇದ್ದೀನಿ. ಆಲ್ರೆಡಿ ಟೈಮ್ ಆಗೋಗ್ಬಿಡ್ತು. ನಾನು ಎಷ್ಟು ಬೇಗ ಮಾಡಿಕೊಂಡ್ರೂ ಆಗಲಿಲ್ಲ. ವೀಡಿಯೋಸ್ ಮಾಡ್ಕೊತ ನಾವು ಹೊರಡೋಕ್ಕೆ ಸ್ವಲ್ಪನೇ ಲೇಟೇ ಆಗುತ್ತೆ. ನಾನು ಹೇರ್ ಕಟ್ ಮಾಡಿಸ್ಕೊಂಬರ್ಬೇಕಾದ್ರೆ ನಮ್ಮ ಅಕ್ಕ ರೆಡಿಯಾಗಿದ್ದರು. ಇನ್ನೂ ರೆಡಿ ಆಗಿಲ್ಲ ಅಂತ ನನ್ನ ಮಗಳು ನಾನು ಕರ್ಕೊಂಡು ಹೋಗೋಕ್ಕೆ ಬಂದಳು. ಆ್ಯಂಡ್ ಇಲ್ಲಿಂದ ನಮ್ಮನೆ ಎದುರುಗಡೆ ಇರೋ ಪುಟ್ಟ ದೇವಸ್ಥಾನಕ್ಕೆ ಕೈ ಮುಗಿದು ಅಲ್ಲಿಂದ ನಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ದೇವ್ರ ದರ್ಶನ, ದೇವ್ರ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವಸ್ಥಾನ ಸುತ್ತಲೂ ಇರೋಕ್ಕೆ ಒಂಥರ ಮನಸ್ಸಿಗೆ ತುಂಬಾ ನೆಮ್ಮದಿ ಅನಿಸುತ್ತೆ. ತುಂಬ ಚೆನ್ನಾಗಿದೆ ಜಾಗ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದನ ಇಸ್ಕೊಂಡು ಮನೆಗೆ ಬಂದ್ವಿ. ಇವತ್ತು ನಾನು ಸ್ಪೆಷಲ್ ಆಗಿರೋ ಒಂದು ಡಿಶ್ನ ತೋರಿಸ್ತಾ ಇದ್ದೀನಿ. ಸೊ ಇದು ನಮ್ಮ ಅಕ್ಕನ ಮನೆಯಲ್ಲಿ ಮಾಡ್ತಾ ಇರೋದು. ಹಲಸಿನ ಹಣ್ಣು ಸೀಸನ್ನಲ್ಲಿ ಹಲಸಿನ ಹಣ್ಣಿಂದ ಏನೆಲ್ಲ ವೆರೈಟೀಸ್ನ ಮಾಡ್ಬೋದು ಅದನ್ನೆಲ್ಲ ಇವಾಗ ಮಾಡಿ ಮುಗಿಸ್ಬಿಡೋಣ ಅಂತ. ಸೊ ಮನೆಗೆ ಬಂದು ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಹೇರು ಡ್ರೈ ಆಗಿದೆ ಅಲ್ವಾ, ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇದನ್ನು ಲಾಸ್ಟಿಗೆ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಹಲಸಿನ ಹಣ್ಣಿನ ಜಾಮ್ನ ಮಾಡ್ತಾಯಿದ್ದೀವಿ. ಒಂದು ಬೌಲಲ್ಲಿ ಹಲಸಿನ ಹಣ್ಣು ತೊಗೊಂಡಿದ್ದೀವಿ, ಒಂದು ಚಿಕ್ಕ ಬೌಲಲ್ಲಿ ಶುಗರ್ ತೊಗೊಂಡಿದ್ದೀವಿ. ಈಗ ಇದನ್ನು ಮಿಕ್ಸಿಯಲ್ಲಿ ನೀರು ಹಾಕ್ತೇನೆ ರುಬ್ಕೊಳ್ಬೇಕು. ಸ್ವಲ್ಪ ತುಂಬಾ ಮೆತ್ತಗಾಗಿರೋ ಹಲಸಿನ ಹಣ್ಣಲ್ವ, ಸೊ ನೀರೇನು ಅವಶ್ಯಕತೆ ಇಲ್ಲ, ಹಾಗೆ ರುಬ್ಬಿ ಅದನ್ನು ಪೇಸ್ಟ್ ಮಾಡ್ಕೊಂಡ್ವಿ. ಇದಕ್ಕೆ ಶುಗರ್ ಸ್ವಲ್ಪ ಕಡಿಮೆನೇ ತೊಗೊಂಡಿದ್ವಿ, ಯಾಕಂದರೆ ಹಣ್ಣಲ್ಲಿ ಸ್ವೀಟ್ ಅಂಶ ಜಾಸ್ತಿ ಇರುತ್ತಲ್ವ. ಸೊ ಹಾಗಾಗಿ ಮಿಕ್ಸಿ ರುಬ್ಬಿದ್ದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ನಂತರ ಒಂದು ಪ್ಯಾನ್ನ ಸ್ವಲ್ಪ ಕಾದ ಮೇಲೆ ರುಬ್ಬಿಟ್ಕೊಂಡಿರೋ ಪೇಸ್ಟೆಲ್ಲ ಈ ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ತಿರ್ಸ್ಕೊಳ್ತಾ ಬರಬೇಕು. ಇದಕ್ಕೆ ಇವಾಗ ನಾವು ಶುಗರ್ ತೊಗೊಂಡಿದ್ದೀವಲ್ಲ, ಒಂದು ದೊಡ್ಡ ಬೌಲಲ್ಲಿ ಇದು ಒಂದು 1/4 ಕಪ್ ಅಂತ ಅಂದ್ಕೊಳ್ಬೋದು. ಸೊ ಒಂದು 1/4 ಕಪ್ ಶುಗರ್ನ ಹಾಕ್ಕೊಂಡಿದ್ದೀವಿ. ಸೊ ಇದು ಸ್ವೀಟ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಬರಬೇಕು. ಇಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ವಿನೆಗರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ವಿನೆಗರ್ ಹಾಕೋದ್ರಿಂದ ಈ ಜಾಮ್ ತುಂಬ ಟೈಮ್ ತನಕ ಇರುತ್ತೆ. ಹಾಗೆ 2 ಏಲಕ್ಕಿ ಏಲಕ್ಕಿನ ಪುಡಿ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಅದು ಚೆನ್ನಾಗಿ ಬೆಂದು ಅದೆಲ್ಲ ನೀಟಾಗಿ ಹಸಿ ವಾಸನೆಗೆಲ್ಲ ನೀಟಾಗಿ ಹೋಗೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಆದಮೇಲೆ ಇದನ್ನು ನಾವು ಒಂದು ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ಮಂತ್ವರೆಗೂ ಯೂಸ್ ಮಾಡ್ಬೋದು. ಸೊ ಇದು ಒಂದು ಸ್ಪೆಷಲ್. ಆ್ಯಂಡ್ ಈ ಥರ ಬ್ರೆಡ್ಡಿಗೆ ಹಚ್ಕೊಟ್ರೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಕ್ಕಿಂತ ದೊಡ್ಡವ್ರಿಗೂ ತುಂಬ ಇಷ್ಟ ಆಗುತ್ತೆ.
ಈ ನನ್ನ ಒಂದು ಪುಟ್ಟ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.